ಟ್ರಾಫಿಕಿಂಗು, ಸೆಕ್ಷುವಲ್ ಅಬ್ಯೂಸಸ್, ಹರಾಸ್ಮೆಂಟ್ಸು, ಚೈಲ್ಡ್ ಟ್ರಾಫಿಕಿಂಗ್, ಚೈಲ್ಡ್ ರೇಪ್ ಕೇಸಸ್, ಈ ಥರ ತುಂಬ ವಿಷಯಗಳನ್ನು ಇನ್ನೂ ನಾವು ಆಸ್ ಎ ಸೊಸೈಟಿಯಾಗಿ ನಾವು ಇದನ್ನು ಓವರ್ಕಮ್ ಮಾಡೋಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀವಿ. ಬಟ್ ಇದನ್ನು ನಾವು ಒಂದು ಸ್ಟೆಪ್ ಹಿಂದೆ ಎಳೆಯೋ ರೀತಿಯಲ್ಲಿ ನಮ್ಮ ಗೌರ್ಮೆಂಟ್, ನಮ್ಮ ಕಾನೂನುಗಳು ತಗೊಳ್ಳೋ ಅಂತ ಕೆಲವೊಂದು ನಿರ್ಧಾರಗಳು ನಾವು ಸೊಸೈಟಿಯಾಗಿ ಹೇಗೆ ಹೀಲ್ ಆಗಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟರು ನಮ್ಮ ಗೌರ್ಮೆಂಟ್ ತಗೊಳ್ಳೋ ಡಿಸಿಷನ್ ಇಂದ ನಾವು ಹೇಗೆ ಇದರಿಂದ ಪುಲ್ ಬ್ಯಾಕ್ ಆಗ್ತಾ ಇದ್ದೀವಿ ಅನ್ನೋ ರೀತಿಯಾದ ಕಂಟೆಂಟ್ನ. ಎಸ್ ಗೈಸ್, ಇವತ್ತು ನಾವು ನಮ್ಮ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಈ ಪ್ರಾಸ್ಟಿಟ್ಯೂಷನ್, ಇಂಡಿಯಾದಲ್ಲಿ ಪ್ರಾಸ್ಟಿಟ್ಯೂಷನ್ ಅನ್ನೋ ವಿಷಯಗಳನ್ನ ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀವಿ, ಅದರ ಕಾನ್ಸಿಕ್ವೆನ್ಸಸ್ ಏನು, ಅಂಡ್ ಕಾನೂನು ಅದಕ್ಕೆ ಯಾವ ರೀತಿಯಾದ ಕ್ರಮಗಳನ್ನು ಕೈಗೊಳ್ತಾ ಇದೆ, ಅದರಿಂದ ಆಗೋ ಪರಿಣಾಮ ಏನು, ಈ ರೀತಿಯಾದ ಒಂದು ಆಸ್ಪೆಕ್ಟ್ ಅಲ್ಲಿ ಈ ವಿಷಯನ ಇವತ್ತು ನೋಡ್ತಾ ಹೋಗೋಣ. ಆ್ಯಂಡ್ ಆ್ಯಕ್ಚುಲಿ ಪ್ರಾಸ್ಟಿಟ್ಯೂಷನ್ ಇಂಡಿಯಾದಲ್ಲಿ ಲೀಗಲ್ ಅನ್ನೋದು ನಿಮ್ಮಲ್ಲಿ ಕೆಲವರಿಗೂ ಕೂಡ ಇದು ಶಾಕ್ ಆಗ್ಬೋದು. ಇವನ್ ನನಗೂ ಕೂಡ ಪ್ರಾಸ್ಟಿಟ್ಯೂಷನ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಲೀಗಲ್ ಅನ್ನೋ ರೀತಿಯಾದ ಒಂದು ಡಿಸ್ಗಸ್ಟಿಂಗ್ ಫೀಲ್ ಇತ್ತು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಇದನ್ನು ಲೀಗಲ್ ಅಂತ ಓದಿದಾಗ. ಆ್ಯಂಡ್ ಎಸ್, ಆ್ಯಕ್ಚುಲಿ ಪ್ರಾಸ್ಟಿಟ್ಯೂಷನ್ ಬಂದು ಲೀಗಲ್, ಬಟ್ ಪಿಂಪಿಂಗ್ ಇಸ್ ಇಲೀಗಲ್ ಅನ್ನೋ ಒಂದು ಕ್ಯಾಟಗರಿಯಲ್ಲೇ ನಮ್ಮ ಕಾನೂನು ಬಂದು ಇದನ್ನು ಡಿಸ್ಕ್ರೈಬ್ ಮಾಡ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆನಾ? ಸೊ ಇದನ್ನು ಸ್ವಲ್ಪ ಕ್ಲಿಯರ್ ಆಗಿ, ಸಿಂಪ್ಲಿಫೈ ಆಗಿ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಪ್ರಾಸ್ಟಿಟ್ಯೂಷನ್ ಅಂದರೆ ಯಾರೋ ಒಬ್ರು ಮಹಿಳೆ, ಓಕೆನಾ, ಅವರು ಅವ್ರ ಸೆಕ್ಸ್ ವರ್ಕ್ನ ಜಸ್ಟ್ ಒಂದು ದುಡ್ಡಿಗೋಸ್ಕರ ಒಂದು ಬಿಸ್ನೆಸ್ ಅವ್ರು ನಡೆಸ್ಕೊಳ್ತಾ ಇದ್ದಾರೆ ಅಂದಾಗ ಅದು ಅವರ ಇಂಡಿವಿಜುವಲ್ ಚಾಯ್ಸ್ ಆಗುತ್ತೆ. ಅದು ಬಂದು ಲೀಗಲ್. ಅಂದರೆ ಯಾವುದೇ ರೀತಿಯಾದ ಪೊಲೀಸ್ ಬಂದ್ಬಿಟ್ಟು ಅವರನ್ನು ಅರೆಸ್ಟ್ ಮಾಡೋ ಹಾಗಿಲ್ಲ, ಅವರನ್ನು ಹರ್ಟ್ ಮಾಡೋ ಹಾಗಿಲ್ಲ, ಯಾವುದೇ ರೀತಿಯಲ್ಲಿ ಅವರನ್ನು ಟಾರ್ಚರ್ ಮಾಡೋ ಹಾಗಿಲ್ಲ, ಬಿಕಾಸ್ ಅದು ಲೀಗಲ್, ಅದು ಅವರ ಇಂಡಿವಿಜುವಲ್ ಚಾಯ್ಸ್ ಅನ್ನೋ ರೀತಿಯಲ್ಲಿ ಬರುತ್ತೆ. ಓಕೆನಾ? ಬಟ್ ಇಲ್ಲಿ ಪಿಂಪಿಂಗ್ ಅಂತ ಹೇಳೋದು ಅನ್ನೋ ವರ್ಡ್ ಏನಿದೆ, ಅಥವಾ ಈ ಬ್ರೋಕರೇಜ್ ಅಂತ ಅರ್ಥ ಮಾಡ್ಕೊಳ್ಳಿ. ಹೇಗೆ ಅಂದರೆ ಈ ಮೂವೀಸಲ್ಲಿ, ಡಾಕ್ಯುಮೆಂಟ್ರೀಸಲ್ಲೆಲ್ಲ ನಾವು ನೋಡಿರ್ತೀವಿ. ಯೂಶಲಿ ಪ್ರಾಸ್ಟಿಟ್ಯೂಷನ್ ಅನ್ನೋದು ಹೆಂಗಾಗುತ್ತೆ ಅಂದರೆ ಅದೊಂದು ಬ್ರಾತಲ್ ಏರಿಯಾ ಥರ ಇರುತ್ತೆ, ಒಂದು ಸ್ಟ್ರೀಟು ಅಥವಾ ಯಾವುದಾದ್ರೂ ಒಂದು ದೊಡ್ಡ ಬಂಗ್ಲೋ, ಅದರಲ್ಲಿ ತುಂಬ ರೂಮ್ಸು, ಮತ್ತು ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಒಬ್ಬರು ಮೇನ್ ಲೀಡ್ ಥರ ಒಬ್ಬರು ಇರ್ತಾರೆ, ಮ್ಯಾನೇಜರ್ ಥರ. ಸೊ ಆ ರೀತಿಯಲ್ಲಿ ಅಂದರೆ ಒಂದು ಆರ್ಗನೈಸ್ಡ್ ಬಿಸ್ನೆಸ್ ಫಾರ್ಮೆಟ್ ಅದು, ಆಯಿತಾ? ಈಗ ನಾರ್ಮಲಾಗಿ ನಾವೆಲ್ಲೋ ಒಂದು ಕಡೆ ಕೆಲಸ ಮಾಡ್ತೀವಿ ಅಂದಾಗ ಅಲ್ಲಿ ಹೇಗೆ ಎಲ್ಲ ರೀತಿಯಾದ ಒಂದು ಅರೇಂಜ್ಮೆಂಟಲ್ಲಿ ಇರುತ್ತೆ, ಕಂಪ್ಲೀಟಾಗಿ ಒಂದು ಆರ್ಗನೈಸ್ಡ್ ಫಾರ್ಮ್ ಇರುತ್ತೆ ಒಂದು ಕೆಲಸದಲ್ಲಿ. ಅದೇ ರೀತಿಯಲ್ಲಿ ಬ್ರಾತಲ್ನ ಕೂಡ ಒಂದು ಕಂಪ್ಲೀಟ್ ಆರ್ಗನೈಸ್ಡ್ ಆಗಿರುತ್ತೆ. ಅಲ್ಲಿ ಮನಿ ಆಗಿರ್ಬೋದು, ಮತ್ತು ಅದನ್ನು ಮ್ಯಾನೇಜ್ ಮಾಡೋದು, ಅದನ್ನು ಅಡ್ವರ್ಟೈಸ್ ಮಾಡೋದಾಗಿರಲಿ, ಕಾಂಟ್ಯಾಕ್ಟ್ಸ್ ಆಗಿರಲಿ, ಎಲ್ಲದೂ ತೀರಾ ಪ್ರಾಪರ್ ಆರ್ಗನೈಸ್ಡ್ ಆಗಿರುತ್ತೆ. ಈ ರೀತಿಯಾದ ವಿಷಯಗಳನ್ನು ಇಲ್ಲಿಗಲ್ ಅಂತ ಹೇಳುತ್ತೆ ನಮ್ಮ ಗವರ್ಮೆಂಟ್. ಆ್ಯಂಡ್ ಪಿಂಪಿಂಗ್ ಅಂತ ಹೇಳೋದಾದ್ರೆ ಇದು ಆ್ಯಕ್ಚುಲಿ ನಾವು ಮೂವಿ ನೋಡೋ ರೀತಿಯಲ್ಲಿ ಈಗ ಈ ತುಂಬ ಮೂವೀಸ್ ಅದನ್ನು ಫ್ಯಾಂಟಸೈಸ್ ಮಾಡಿ ಕೂಡ ಬಂತು, ತುಂಬ ಸೀರೀಸ್ ಎಲ್ಲ ಕೂಡ ಆ ರೀತಿಯಲ್ಲಿ ಫ್ಯಾಂಟಸಿಯಾಗೇ ಇದೆಯಾ ಅಂತ ನೋಡಿದ್ರೆ ನೋ. ಆ್ಯಕ್ಚುಲಿ ಇದ್ರ ಬಗ್ಗೆ ನಾವು ಓದ್ತಾ ಹೋದಂಗೆ ಆನ್ಲೈನಲ್ಲಿ ತುಂಬ ವಿಡಿಯೋಸ್ ಕೂಡ ನಮಗೆ ಸಿಗುತ್ತೆ. ಈ ನಾರ್ತಲ್ಲಿ, ಕೋಲ್ಕತ್ತಾನಲ್ಲಿರ್ಬೋದು, ಮುಂಬೈಯಲ್ಲಿರ್ಬೋದು, ಈ ಥರ ತುಂಬ ಅಂದರೆ ಆಲ್ರೆಡಿ ವೆಲ್ ನೌನ್ ರೆಡ್ ಲೈಟ್ ಏರಿಯಾಸ್ ಅಂತ ಏನಿದೆ ಅಲ್ಲೆಲ್ಲ ನೋಡಿದ್ರೆ ತುಂಬ ವಲ್ಗರ್ ಆಗಿ ಈ ಪಿಂಪಿಂಗ್ ಅನ್ನೋದನ್ನ ನಡೆಯುತ್ತೆ. ಅಂದರೆ ಮೂವಿಲಿ ನೋಡಿರೋ ರೀತಿಯಲ್ಲಿ ಫ್ಯಾನ್ಸಿಯಾಗಿ ಆ ವಿಮೆನ್ಸ್ ಎಲ್ಲ ತುಂಬ ಫ್ಯಾನ್ಸಿಯಾಗಿ ಲಕ್ಸುರಿ ಆಗಿರ್ತಾರೆ. ಆ್ಯಂಡ್ ಎಲ್ಲರೂ ಬರೋರು ಅವ್ರನ್ನ ತುಂಬ ರೊಮ್ಯಾಂಟಿಸೈಸಿಂಗ್ ಆಗಿ ಅವ್ರ ರಿಲೇಷನ್ಶಿಪ್ ಇರುತ್ತೆ. ಆ ರೀತಿಯಲ್ಲಿ ಏನೂ ಇರೋದಿಲ್ಲ, ತುಂಬಾ ವಲ್ಗರ್ ಆಗಿರುತ್ತೆ. ಆ್ಯಂಡ್ ತುಂಬ ಕಡೆ ಪಿಂಪಿಂಗ್ ಮಾಡೋರು ಬಂದ್ಬಿಟ್ಟು ಆ ಹುಡುಗಿರ ಅಪ್ಪಂದ್ರು, ಅಣ್ಣಂದ್ರು, ಅವ್ರ ಮಾವಂದ್ರು, ಈ ಥರ ಒಂದು ಫ್ಯಾಮಿಲಿ ರಿಲೇಷನ್ಶಿಪ್ಪಲ್ಲಿ ಕೂಡ ಕೆಲವರು ಇರ್ತಾರೆ. ಸೊ ಈ ರೀತಿಯಲ್ಲಿ ತುಂಬ ವಿಷಯಗಳು ಅಲ್ಲಿ ನಡೆಯುತ್ತೆ. ಸೊ ಇದೆಲ್ಲದನ್ನು ಇಲ್ಲಿಗಲ್ ಅಂತ ಹೇಳ್ತಾರೆ, ಬಟ್ ಪ್ರಾಸ್ಟಿಟ್ಯೂಷನ್ ಲೀಗಲ್ ಅಂತ ಹೇಳ್ತಾರೆ. ಸೊ ಇದು ಒಂದು ಕ್ಲಿಯರ್ ಪಿಕ್ಚರ್ ನಮ್ಗೆ ಇರಬೇಕು ಇದರಲ್ಲಿ. ಆ್ಯಂಡ್ ಗೌರ್ಮೆಂಟ್ ಕ್ಲಿಯರ್ ಆಗಿ ಏನು ಹೇಳ್ತಾರೆ ಅಂದರೆ ಈ ಪ್ರಾಸ್ಟಿಟ್ಯೂಷನ್ ಲೀಗಲ್ ಬಿಕಾಸ್ ಅದು ಇಂಡಿವಿಜುವಲ್ ಚಾಯ್ಸು. ಬಟ್ ಈ ಹ್ಯೂಮನ್ ಟ್ರಾಫಿಕಿಂಗ್ ಅಂದರೆ ಈ ಕಳ್ಳ ಸಾಗಾಣಿಕೆ ನಡೆಯುತ್ತೆ, ವಿಮೆನ್ಸ್ನ, ಮಕ್ಕಳನ್ನ, ಮತ್ತು ಕೆಲವೊಂದು ಕಡೆ ಮೆನ್ಸ್ನು ಕೂಡ ಆಗಿರ್ಬೋದು, ಅಂದರೆ ಆರ್ಗನ್ಸ್ ರಿಲೇಟೆಡ್ ತುಂಬ ವಿಷಯಗಳಿಗೆ ನಡೆಯುತ್ತೆ. ಆ್ಯಂಡ್ ಇದರಲ್ಲಿ ಮೆನ್ಸ್ ಅಫೆಕ್ಟ್ ಆಗಲ್ವಾ ಅಂತಂದರೆ ದ ಮೆನ್ಸ್ ಆಲ್ಸೋ, ಅಂದರೆ ಈ ಥರ ಒಂದು ವರ್ಕಲ್ಲಿ ಇರೋರು ಮೆನ್ಸ್ ತುಂಬ ಅಂದರೆ ಬಟ್ ಲೀಸ್ಟ್ ಆಗಿದ್ದಾರೆ, ಬಟ್ ಅವರು ಕೂಡ ಇದರಿಂದ ಅಫೆಕ್ಟ್ ಆಗ್ತಾ ಇದ್ದಾರೆ. ಸೊ ಈ ರೀತಿ ಈ ಹ್ಯೂಮನ್ ಟ್ರಾಫಿಕಿಂಗ್ ಅಥವಾ ಈ ಚೈಲ್ಡ್ ಟ್ರಾಫಿಕಿಂಗ್ ಅಂತ ಏನಿದೆ ಅದೆಲ್ಲದನ್ನು ನಾವು ಸಪೋರ್ಟ್ ಮಾಡೋದಿಲ್ಲ, ಅದೆಲ್ಲದು ಇಲ್ಲೀಗಲ್, ಅದೆಲ್ಲದು ತಪ್ಪು ಅಂತ ಹೇಳ್ತಿದ್ದಾರೆ. ಬಟ್ ಏನಂದರೆ ಇದು ಒಂದು ಲೀಗಲ್ ಅಂತ ಹೇಳ್ತಿದ್ದಾರೆ. ಬಟ್ ಇದರಲ್ಲೇನೆ ನಮ್ಮ ಗೌರ್ಮೆಂಟ್ ಯಾವ ರೀತಿಯಲ್ಲಿ ಒಂದು ಕ್ಲಾರಿಟಿನೇ ಇಲ್ಲದೆ ಒಂದು ಡಿಸಿಷನ್ ತಗೊಳ್ತಿದ್ದಾರೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಯಾಕಂದರೆ ಇದು ಒಂದು ನಾರ್ಮಲ್ ಪ್ರೊಫೆಷನ್ ಅಲ್ಲ. ಈಗ ಓಕೆ, ನನಗೆ ನೆಕ್ಸ್ಟು ನನ್ನ ಮಕ್ಳು ಇದನ್ನು ನಡೆಸ್ಕೊಂಡು ಹೋಗ್ಲಿ ಅನ್ನೋ ರೀತಿಯಲ್ಲಿ ಯಾವ ಪೇರೆಂಟ್ಸೂ ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಅದನ್ನು ಟ್ರೈ ಮಾಡಿದಾನ. ಓಕೆ, ಯಾರೊಬ್ರು ಟೀಚರ್ ಆಗೋಂಗೋ, ಡಾಕ್ಟರ್ ಆಗೋಂಗೋ, ನರ್ಸ್ ಆಗೋಂಗೋ ಅದನ್ನು ಯಾರು ಆ ಪ್ರೊಫೆಷನ್ಗೆ ಹಿಡಿಯೋದಿಲ್ಲ, ಹೌದಾ? ಸೊ ಇದು ಒಂದು ಫೋರ್ಸ್ಫುಲ್ ಜರ್ನಿ, ಅಂದರೆ ಫೋರ್ಸ್ಫುಲ್ ಆಗಿ ಸ್ಟಾರ್ಟ್ ಆಗೋ ಜರ್ನಿ ಆಗಿ ಮೆಜಾರಿಟಿ ಆಫ್ ಕೇಸಸಲ್ಲಿ ಇರುತ್ತೆ. ಆ್ಯಂಡ್ ಸೊ ಈ ಹ್ಯೂಮನ್ ಟ್ರಾಫಿಕಿಂಗ್ನ ನಾವು ಸಪೋರ್ಟ್ ಮಾಡಲ್ಲ, ಬಟ್ ಪ್ರಾಸ್ಟಿಟ್ಯೂಷನ್ ಇಸ್ ಓಕೆ ಅಂತ ಹೇಳೋದು. ಇಂಡೈರೆಕ್ಟ್ಲಿ ಆ ಪ್ರಾಸ್ಟಿಟ್ಯೂಷನ್ ಮಾಡೋದಕ್ಕೆ ಜನ ಹೇಗೆ ಸಿಗ್ತಾರೆ, ಆಗ ಆಬ್ವಿಯಸ್ಲಿ ಅಲ್ಲಿ ಈ ಟ್ರಾಫಿಕಿಂಗ್ ನಡೆಯೋ ಸಾಧ್ಯತೆಗಳು ಇಂಡೈರೆಕ್ಟ್ ಆಗಿ ಹೆಚ್ಚಾಗಿರುತ್ತೆ. ಸೊ ಅದೊಂದು ರೀತಿ ಇಂಟರ್ ಕನೆಕ್ಟೆಡ್ ವಿಷಯನೇ. ಬಟ್ ಅದನ್ನು ಯಾವ ರೀತಿಯಲ್ಲಿ ಗೌರ್ಮೆಂಟ್ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಈ ಕಾನೂನ ಅವರು ಫಿಕ್ಸ್ ಮಾಡಿದ್ದಾರೆ ಅನ್ನೋದೇ ನಮಗೆ ಇಲ್ಲಿ ಸ್ವಲ್ಪ ಡೌಟ್ಫುಲ್ ಆಗಿ ಫೀಲ್ ಆಗುತ್ತೆ.
ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ 2016 ಒಂದು ಸರ್ವೆ ಮಾಡಿದ್ದಾರೆ. ಆ ಸರ್ವೆ ಪ್ರಕಾರ ಒಂದು ಅಪ್ರಾಕ್ಸಿಮೇಟ್ ಆಗಿ 3 ಮಿಲಿಯನ್ ಮಹಿಳೆಗಳು, ಅಂದರೆ ಗೊತ್ತಿರೋ ಅಂದ್ರೆ ಅಪ್ರಾಕ್ಸಿಮೇಟ್ ಸರ್ವೆನಲ್ಲೇ 3 ಮಿಲಿಯನ್ ಅಷ್ಟು ಮಹಿಳೆಗಳು ಬಂದು ಈ ಪ್ರಾಸ್ಟಿಟ್ಯೂಷನ್ ಅಂದರೆ ಸೆಕ್ಸ್ ವರ್ಕಲ್ಲಿ ಇದ್ದಾರೆ. ಓಕೆನಾ, ಅದರಲ್ಲಿ 1.2 ಇದು ಕೂಡ ಅಪ್ರಾಕ್ಸಿಮೇಟ್ ವ್ಯಾಲ್ಯೂನೇ, ಈಗ ಹೆಚ್ಚು ಕಡಿಮೆ ಆಗಿರ್ಬೋದು. ಅಪ್ರಾಕ್ಸಿಮೇಟ್ ಆಗಿ 1.2 ಮಿಲಿಯನ್ ಅಷ್ಟು ಚಿಲ್ಡ್ರನ್ಸ್. ಓಕೆನಾ, ಈಗ ಆಲ್ರೆಡಿ 3 ಮಿಲಿಯನ್ ಅಲ್ಲಿ ಈ ಪ್ರಾಸ್ಟಿಟ್ಯೂಷನ್ ಅಲ್ಲಿ ಸೆಕ್ಸ್ ವರ್ಕಲ್ಲಿ ಇರುವಂಥ ಮಹಿಳೆಯರು ಅವರ ಆ ವರ್ಕ್ನ ಸ್ಟಾರ್ಟ್ ಮಾಡೋದು ಬಂದು ಮೆಜಾರಿಟಿ 18 ವರ್ಷದ ಒಳಗಡೆನೆ ಅವ್ರು ಸ್ಟಾರ್ಟ್ ಮಾಡಿರ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಸ್ಟಡಿ ಹೇಳುತ್ತೆ. ಅದರಲ್ಲಿ 1.2 ಮಿಲಿಯನ್ ಅಂದರೆ ಹೆಚ್ಚು ಕಡಿಮೆ ಅರ್ಧದಷ್ಟನ್ನ ಚೈಲ್ಡ್ ಸೆಕ್ಸ್ ವರ್ಕರ್ಸ್ ಆಗಿದ್ದಾರೆ. ಸೊ ಜಸ್ಟ್ ಇಮ್ಯಾಜಿನ್, ಯಾವುದೇ ಚೈಲ್ಡು ಇದು ನನ್ನ ಇಂಡಿವಿಜುವಲ್ ಚಾಯ್ಸ್ ಅಂತ ಇದರಲ್ಲಿ ಹೋಗೋದಿಲ್ಲ, ಅವ್ರಿಗೆ ಅಷ್ಟು ಐಡಿಯಾನೂ ಇರಲ್ಲ, ಅದು ಏನು ಅನ್ನೋದು ನಾಲೆಡ್ಜ್ ಕೂಡ ಇರಲ್ಲ. ಹಾಗಿದ್ದು ಹೇಗೆ ಆ ಒಂದು ವಿಷಯ ನಡೀತಾ ಇದೆ ಅಂದರೆ ಆಬ್ವಿಯಸ್ಲಿ ಚೈಲ್ಡ್ ಟ್ರಾಫಿಕಿಂಗ್ ಅಲ್ವಾ. ಸೊ ಇದೆಲ್ಲದು ಇಂಟರ್ ಕನೆಕ್ಟೆಡ್ ಆಗಿರೋ ಅಂತ ಒಂದು ಫೀಲ್ಡ್. ಇದರಲ್ಲಿ ನಾವು ಇದನ್ನ ಲೀಗಲ್ ಮಾಡ್ತೀವಿ, ಬಟ್ ಇದನ್ನ ನಾವು ಸಪೋರ್ಟ್ ಮಾಡಲ್ಲ ಅನ್ನೋದು ಒಂದು ರೀತಿಯಲ್ಲಿ ಅವರು ಈ ರೀತಿ ಯಾರಾದರೂ ಒಬ್ರು ಪಬ್ಲಿಕ್ ಕ್ವೆಶನ್ ಮಾಡಿದಾಗ ಜಾರ್ಕೊಳ್ಳೋಕೆ ಈಸಿ ಆಗೋ ರೀತಿಯಲ್ಲಿ ಆ ಕಾನೂನು ಬಂದು ಫಾರ್ಮ್ ಆಗಿರುತ್ತೆ. ಆ್ಯಂಡ್ ತುಂಬ NGOs ಆಗಿರಲಿ ಅಥವಾ ತುಂಬ ಕಮಿಟೀಸ್ ಆಗಿರಲಿ ಇದಕ್ಕೆ ಅಂತ ಫಾರ್ಮ್ ಮಾಡಿದ್ದಾರೆ ಗವರ್ಮೆಂಟ್. ಅದು ಯಾಕೆ ಅಂತಂದರೆ ಈ ರೀತಿ ಚೈಲ್ಡ್ ಟ್ರಾಫಿಕಿಂಗಿಗೆ ಅಪೋಸ್ ಮಾಡಿ ಮಾತಾಡೋದಕ್ಕೋ ಅಥವಾ ಈ ಅವೇರ್ನೆಸ್ನ ಕ್ರಿಯೇಟ್ ಮಾಡೋಕ್ಕೆ, ಸೆಕ್ಸ್ ವರ್ಕರ್ಸ್ ಮಧ್ಯೆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ. ಈ ಏಡ್ಸ್ ಆಗಿರ್ಬೋದು, STD ಈ ಥರ ತುಂಬ ಕಾಯಿಲೆಗಳು ಬರುತ್ತೆ, ಅಂದರೆ ಸೆಕ್ಷುವಲಿ ಟ್ರಾನ್ಸ್ಮಿಟಿಂಗ್ ಡಿಸೀಸ್ ಅಂತ ಹೇಳ್ತಾರೆ. ಅಂದರೆ ಲೈಂಗಿಕವಾಗಿ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಕೆಲವೊಂದು ಡಿಸೀಸಸ್. ಆ ರೀತಿಯಾಗಿರೋ ವಿಷಯಗಳಲ್ಲಿ ಒಂದು ಅವೇರ್ನೆಸ್, ಅವರಿಗೆ ಅದರಲ್ಲಿ ಐಡಿಯಾ ಇರಲಿ ಅನ್ನೋ ರೀತಿಯಲ್ಲಿ ತುಂಬ ಆರ್ಗನೈಸೇಷನ್ಸ್ ಬಂದು ಅದ್ರ ಥ್ರೂ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲಿ ಇನ್ನೊಂದಿಷ್ಟು ಶಾಕಿಂಗ್ ಏನಪ್ಪ ಅಂತಂದರೆ, ಈ NGOs ಇದ್ರ ಬಗ್ಗೆ ವರ್ಕ್ ಮಾಡೋದು ಇಟ್ಸ್ ಕಂಪ್ಲೀಟ್ಲಿ ಓಕೆ, ಬಟ್ ಇನ್ನೊಂದು ಗ್ರೂಪ್ ಇದೆ ಕೋಲ್ಕತ್ತಾದಲ್ಲಿ. ಆ ಕಮಿಟಿ ಹೆಸರು ದ ದರ್ಬಾರ್ ಮಹಿಳಾ ಸಮನ್ವಯ ಕಮಿಟಿ ಅಂತ. ಅದು ಬಂದು ಸೆಕ್ಸ್ ವರ್ಕರ್ಸ್ ಯೂನಿಯನ್ ಆಗಿರುತ್ತೆ. ಇದರಲ್ಲಿ 65,000 ಮೆಂಬರ್ಸ್ ಇದ್ದಾರೆ. ಓಕೆನಾ, ಸೊ ಇವ್ರು ಇಲ್ಲಿ ಏನು ಮಾಡ್ತಾರೆ ಅಂದರೆ 60ಏನಪ್ಪ ಅಂತಂದರೆ ನಾರ್ಮಲ್ ಲೇಬರ್ ರೈಟ್ಸ್ ಏನಿದೆ, ಅಂದರೆ ಕಾರ್ಮಿಕರಿಗೆ ಅಂತ ಯಾವುದೆಲ್ಲ ಕಾನೂನುಗಳಿದೆ, ಯಾವುದೆಲ್ಲ ಅವರಿಗೆ ಹಕ್ಕುಗಳಿದೆ ಅದೆಲ್ಲ ನಮಗೂ ಸಿಗಬೇಕು ಅನ್ನೋ ಬಿಕಾಸ್ ಸೆಕ್ಸ್ ವರ್ಕ್ ಈಸ್ ಆಲ್ಸೋ ವರ್ಕ್ ಅನ್ನೋ ರೀತಿಯಲ್ಲಿ ಅವರ ಹೋರಾಟಗಳು ಇರುತ್ತೆ. ಆ್ಯಂಡ್ ಅವ್ರು ಏನಪ್ಪ ಅಂತಂದರೆ ಅದಕ್ಕೆ ಅಂತ ನಾವು ಈ ಚೈಲ್ಡ್ ಟ್ರಾಫಿಕಿಂಗಿಗಾಗಲಿ ಹ್ಯೂಮನ್ ಟ್ರಾಫಿಕಿಂಗಾಗಲಿ ಸಪೋರ್ಟ್ ಮಾಡೋದಿಲ್ಲ, ನಾವು ಅದಕ್ಕೆ ಅಪೋಸಿಟ್ ಅಂತ ಹೇಳ್ತಾರೆ. ಇದೇ ಇದರ ಫನ್ನಿಯೆಸ್ಟ್ ಪಾರ್ಟ್ ಅಂತ ಅನಿಸುತ್ತೆ. ಹೇಳ್ಬೋದು, ಈಗ ನಾವು ಮಾತಾಡೋದ್ರಿಂದ ಏನಾದರೂ ಬದಲಾವಣೆ ಆಗುತ್ತಾ, ಅಥವಾ ಈಗ ಮೊದಲಿಂದನೂ ಈ ಪ್ರಾಸ್ಟಿಟ್ಯೂಷನ್, ಈ ವೇಶ್ಯಾವಾಟಿಕೆ ಅನ್ನೋದು ನಡೀತಾನೆ ಇದೆ. ಗೌರ್ಮೆಂಟ್ ಮೇಲೆ ನಾವು ಹೇಗೆ ತಪ್ಪೇಳೋದು ಆ್ಯಂಡ್ ಅವ್ರು ಲೀಗಲೈಸ್ ಮಾಡ್ತಾರೋ ಬಟ್ ಈ ವಿಷಯ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಹೇಳೋಕ್ಕೆ ಕೂಡ ಕೆಲವರು ಇರ್ತೀರ. ಬಟ್ ಇದನ್ನ ಯೋಚನೆ ಮಾಡಿ ನೋಡಿ, 2022 ಅಲ್ಲಿ ಇದನ್ನ ಲೀಗಲೈಸ್ ಮಾಡ್ತಾರೆ ಮೇ ಮಂತಲ್ಲಿ. ಓಕೆನಾ, ಅಂದರೆ ಅದು ಅವರ ಇಂಡಿವಿಜುವಲ್ ಚಾಯ್ಸ್ ಅಂತ. ಆ್ಯಂಡ್ ಅದೇ ಗೌರ್ಮೆಂಟ್ ಏನು ಹೇಳುತ್ತೆ ಅಂತಂದರೆ ಇದನ್ನು ಪಿಂಪಿಂಗ್ ಇಲ್ಲಿಗಲ್ ಅಂತ ಹೇಳುತ್ತೆ, ಮೊದಲೇ ಹೇಳಿದಂಗೆ. ಆ್ಯಂಡ್ ಅಡ್ವರ್ಟೈಸಿಂಗ್ ಬಂದು ಇಲ್ಲಿಗಲ್ ಅಂತ ಹೇಳುತ್ತೆ. ಅಂದರೆ ನೀವು ಸೆಕ್ಸ್ ವರ್ಕಿಗೋಸ್ಕರ ಯಾವುದೇ ರೀತಿಯಾದ ಅಡ್ವರ್ಟೈಸ್ಮೆಂಟ್ಸ್ ಮಾಡೋವಾಗಿಲ್ಲ. ಅಂದರೆ ಈಗ ಈ ಏನು ಹೇಳ್ತಾರೆ, ಸ್ಟ್ರೀಟಲ್ಲೆಲ್ಲ ಅವರಾಗೆ ಹೋಗಿ ನಿಂತ್ಕೊಂಡು ಕಸ್ಟಮರ್ಸ್ನ ಇನ್ವೈಟ್ ಮಾಡೋ ಹಾಗಿಲ್ಲ, ಅಥವಾ ಫೋನ್ ನಂಬರ್ಸ್ ಆಗಿರಲಿ, ಯಾವುದೇ ರೀತಿಯಾದ ವಿಸಿಟಿಂಗ್ ಕಾರ್ಡ್ಸ್ ಆಗಿರಲಿ, ಈ ಥರ ಒಂದು ನಾರ್ಮಲ್ ಬಿಸ್ನೆಸ್, ಬೇರೆ ಕೆಲಸಗಳಿಗೆ ನಾವು ಏನೇನು ಮಾಡ್ತೀವಿ ಆ ರೀತಿಯಲ್ಲಿ ಈ ಬಿಸ್ನೆಸ್ ಮಾಡೆಲ್ನ ಅಡ್ವರ್ಟೈಸ್ ಮಾಡೋ ಹಾಗಿಲ್ಲ, ಅದು ಇಲ್ಲಿಗಲ್ ಅಂತ ಹೇಳ್ತಾರೆ. ಈಗ ಒಬ್ಬರು ಪ್ರಾಸ್ಟಿಟ್ಯೂಷನ್ನೇ ನನ್ನ ವರ್ಕ್ ಅಂತ ಪಿಕ್ ಮಾಡೋದು ಅವ್ರ ಇಂಡಿವಿಜುವಲ್ ಚಾಯ್ಸ್ ಆದರೆ ಆ ವರ್ಕ್ನ ಅವ್ರು ಎಸ್ಟಾಬ್ಲಿಷ್ ಮಾಡೋಕೆ ಅವ್ರು ಏನು ಬೇಕಾದರೂ ಮಾಡ್ತಾರೆ. ನೀವು ಇದನ್ನು ಮಾಡಬಾರ್ದು ಬಟ್ ಇದನ್ನು ಮಾಡ್ಕೋ ಅಂತಂದರೆ ಹೌದೇ ಗೆಟ್ ಕಸ್ಟಮರ್ಸ್ ಅಲ್ವಾ, ಸೊ ಅವ್ರು ಅದನ್ನು ಮಾಡ್ತಾರೆ. ನೀವು ಒಂದು ಇದನ್ನ ಎಲ್ಲದನ್ನು ನಾರ್ಮಲೈಸ್ ಮಾಡಿಬಿಟ್ಟು ಹೋಗ್ಬಿಡ್ಬೇಕು ಇಲ್ವಾ. ಆ್ಯಕ್ಚುಲಿ ಒಂದೇ ಸ್ಟ್ಯಾಂಡ್ ತೊಗೋತೀವಿ ಅಂದರೆ ಇದು ಕಂಪ್ಲೀಟ್ಲಿ ಇಲ್ಲಿಗಲ್, ಇದು ನಮ್ಮ ಸೊಸೈಟಿಗೆ ಹಾರ್ಮ್ ಅನ್ನೋ ರೀತಿಯಲ್ಲಿ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಆ ರೀತಿಯಾದ ಒಂದು ಸ್ಟ್ರಾಂಗ್ ಒಪಿನಿಯನ್ ಹಿಡ್ಕೊಂಡು ನಾವು ಡಿಸಿಷನ್ಸ್ನ ಮೇಕ್ ಮಾಡಬೇಕಾಗುತ್ತೆ. ಆ್ಯಂಡ್ ನಿಮ್ಗೆ ಅನ್ನಿಸ್ಬೋದು, ಯಾಕಂದರೆ ಇದ್ರಲ್ಲಿ ಬರೋ ಅಂತ ತುಂಬ ಜನದು ಇದು ಅವ್ರ ಪರ್ಸ್ನಲ್ ಚಾಯ್ಸ್ ಅಂತ ಕೆಲವರಿಗೆ ಅನಿಸ್ಬೋದು, ಅಥವಾ ಪಾಪ ಅವರೇ ಏನೂ ತುಂಬ ಪ್ರಾಬ್ಲಮಲ್ಲಿ ಇರ್ತಾರೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರಲ್ಲ, ಓದಿರಲ್ಲ, ಅಥವಾ ಏನೋ ಒಂದು ಕಷ್ಟಕ ಆ ರೀತಿಯಾದ ಒಂದು ವಿಷಯಕ್ಕೆ ಬರ್ತಾರೆ. ಈ ರೀತಿಯಲ್ಲಿ ನೀವು ತುಂಬ ವಿಷಯಗಳನ್ನು ನೀವು ಇಲ್ಲಿ ಹೇಳ್ಬೋದು. ಬಟ್ ಏನಂದರೆ ಎಲ್ಲೋ ಒಂದು ಕಡೆ ನಮ್ಮ ಒಂದು 18 ಇಯರ್ಸ್ ಬಿಲೋನಲ್ಲೇ ತುಂಬ ಜನ ಇದರಲ್ಲಿ ಎಂಟರ್ ಆಗ್ತಾರೆ ಅನ್ನೋದ್ರಿಂದ ಹೇಳ್ತಿದ್ದೀನಿ. ಎಲ್ಲೋ ಒಂದು ಕಡೆ ವಿಮೆನ್ ಆಬ್ಜೆಕ್ಟಿಫೈ ಮಾಡಿ, ಅಂದರೆ ಜಸ್ಟ್ ನಾನು ಏನು ಹಾರ್ಡ್ ವರ್ಕ್ ಮಾಡೋದು ಬೇಡ, ಜಸ್ಟ್ ನನ್ನ ಬಾಡಿ ಇದ್ದರೆ ಸಾಕು, ನನಗೆ ಇಷ್ಟು ಅರ್ನ್ ಮಾಡೋಕ್ಕಾಗತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಬಂದು ಟೀನೇಜಲ್ಲಿ ಒಂದು ವಿಮೆನಿಗೆ ಬಂತು ಅಂತಂದರೆ ಅವರ ಪರ್ಸ್ಪೆಕ್ಟಿವ್ ಆಫ್ ಲೈಫ್ ಹೇಗೆಲ್ಲ ಬದಲಾವಣೆ ಆಗ್ಬೋದು. ಅಥವಾ ಈ ರೀತಿಯಲ್ಲಿ ನಾವು ದೂರದಿಂದನೇ ನಾವು ಆ ವಿಷಯನ ನೋಡೋಣ, ಎಷ್ಟೋ ಜನಕ್ಕೆ ಅದು ನೆಗೆಟಿವ್ ಆಗೋ ಅಥವಾ ಪಾಸಿಟಿವ್ ಆಗೋ ಕೂಡ ಅವರು ಅದನ್ನು ತಗೊಳ್ಳೋ ಸಾಧ್ಯತೆಗಳಿರುತ್ತೆ. ಆ್ಯಂಡ್ ಗೌರ್ಮೆಂಟ್ ಇದನ್ನು ಹೇಳ್ತಾರೆ, ಅಡ್ವರ್ಟೈಸ್ ಮಾಡೋ ಹಾಗಿಲ್ಲ, ಸ್ಟ್ರೀಟಲ್ಲಿ ನಿಂತ್ಕೊಳ್ಳೋ ಆಗಿಲ್ಲ ಅಂತ. ಬಟ್ ನಾವೇ ಡೈಲಿ ಲೈಫಲ್ಲಿ ಎಷ್ಟು ಜನನ ನಾವು ನೋಡ್ತೀವಿ ಅಲ್ವಾ. ಆ್ಯಂಡ್ ತುಂಬ ಕಡೆ
ನೀವು ನೋಡಿರ್ಬೋದು, ಈಗ ಅಡ್ವರ್ಟೈಸ್ ಮಾಡೋಂಗಿಲ್ಲ, ಫೋನ್ ನಂಬರ್ಸ್ ಹಾಕಂಗಿಲ್ಲ ಅಂತೀವಿ, ಇನ್ಸ್ಟಾಗ್ರಾಮಲ್ಲಾಗಲಿ ಅಥವಾ ಯಾವುದಾದ್ರೂ ಫೇಸ್ಬುಕ್ಕಲ್ಲಾಗಲಿ. ಅದರ ಸಬ್ಸ್ಕ್ರಿಪ್ಷನ್ ಮಾಡಲಲ್ಲಿ ಅಂದರೆ ಅದು ಕೂಡ ಆನ್ಲೈನ್ ಸೆಕ್ಸ್ ವರ್ಕ್ ಅಲ್ವಾ, ಅದರಲ್ಲೂ ಕೂಡ ಆನ್ಲೈನ್ ಪ್ರಾಸ್ಟಿಟ್ಯೂಷನ್ ಅನ್ನೋ ಲೆಕ್ಕದಲ್ಲಿ ಅವರು ಅಲ್ಲಿ ಅಬ್ಯೂಸಿವ್ ಆಗಿರೋ ವಿಷಯಗಳನ್ನು ಅವರು ಅಪ್ಲೋಡ್ ಮಾಡಿಕೊಂಡು ಅದಕ್ಕೆ ಅವ್ರ ಮನಿನ ಅದರಿಂದ ಜನರೇಟ್ ಮಾಡ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ಅದನ್ನು ಕೂಡ ನಮ್ಮ ಗೌರ್ಮೆಂಟ್ ಇದುವರೆಗೂ ಯಾವುದೇ ರೀತಿಯಾದ ಆ್ಯಕ್ಷನ್ನ ತೊಗೊಂಡಿಲ್ಲ. ಸೊ ಇದು ಒಂದು ರೀತಿಯಲ್ಲಿ ಯಾಕೆ ತೊಗೊಂಡಿಲ್ಲ ಅಂದರೆ ಅದು ಕಂಪ್ಲೀಟ್ಲಿ ಈ ಏನಾಗ್ತಿದೆ ಅಂದರೆ ಕೆಲವೊಂದು ಸಮಸ್ಯೆ ನಾವು ನಾರ್ಮಲ್ ಆಗಿ ಈ ಕಾರ್ಪೊರೇಟ್ ವಿಷಯಗಳನ್ನು ಮಾತಾಡಬೇಕಂದ್ರೆ, ಈ ಕಾರ್ಪೊರೇಟ್ ಅಜೆಂಡಾಸ್ನ ಮಾತಾಡಬೇಕಾದ್ರೆ ಈ ವಿಷಯಗಳನ್ನು ತುಂಬ ಮಾತಾಡಿರ್ತೀವಿ ನಮ್ಮ ಹಳೆ ವಿಡಿಯೋಸಲ್ಲಿ. ಅದೇ ರೀತಿಯಲ್ಲಿನೇ ಇದರಲ್ಲೂ ಕೂಡ ಹೇಗಾಗುತ್ತೆ ಅಂದರೆ ನಾವು ಬಂದು ಈ ಇಂಡಿವಿಜುವಾಲಿಟಿಗೂ ಸೊಸೈಟಲ್ ನಾರ್ಮ್ಸ್ನು ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಈಗ ನಮ್ಮ ಇಂಡಿವಿಜುವಾಲಿಟಿ ನಮಗೆ ಹೇಗೆ ಬೇಕೋ ಹಂಗಿರ್ತೀವಿ ಅನ್ನೋದಕ್ಕೋಸ್ಕರ ಈ ಸೊಸೈಟಲ್ ನಾರ್ಮ್ಸ್ನ ಬ್ರೇಕ್ ಮಾಡ್ಬೋದು, ನಮ್ಮ ಕಲ್ಚರಲ್ ಬ್ಯಾರಿಯರ್ಸ್ ಅಥವಾ ನಮ್ಮ ಫ್ಯಾಮಿಲಿ ಸ್ಟ್ರಕ್ಚರ್ನ ಬ್ರೇಕ್ ಮಾಡ್ಬೋದು ಅನ್ನೋ ಒಂದು ರೂಲ್ಸ್ನ ನಮಗೆ ನಾವೇ ಹಾಕೊಳ್ತಾ ಇದ್ದೀವಿ. ಆ್ಯಂಡ್ ಇದೆಲ್ಲ ಆ ವಿಮೆನ್ನ ಅವರವರ ಪರ್ಸ್ನಲ್ ಚಾಯ್ಸ್ ಅಂತ ಅಂದ್ರೂ ಅವ್ರು 20s ಆ ರೀತಿಯಲ್ಲಿ ಇರ್ಬೋದು, ಬಟ್ ಒಂದು 40s ಅವ್ರು ಬಂದರು, 30s 40s ಬಂದರು ಅಂದಾಗ ಅವಾಗ ಅವ್ರಿಗೆ ರಿಯಲೈಸೇಷನ್ ಆಯಿತು ಅಂತಂದ್ರೂ ಅವ್ರ ಲೈಫ್ ಅವ್ರ ಕೈಯಲ್ಲಿ ಇರೋದಿಲ್ಲ. ಈ ರೀತಿಯಾದ ಸಿಚುವೇಶನ್ನಲ್ಲಿರೋ ತುಂಬ ಜನನೂ ಇರ್ತಾರೆ. ಆ್ಯಂಡ್ ಈ ಫ್ಯಾಮಿಲಿ ಸ್ಟ್ರಕ್ಚರ್ನೇ ಒಡೆಯೋ ರೀತಿಯಲ್ಲಿನೇ ತುಂಬ ವಿಷಯಗಳು, ತುಂಬ ಅಮೆಂಡ್ಮೆಂಟ್ಗಳಾಗಿರಲಿ ಅಥವಾ ಈಗ LGBTQ ಸಪೋರ್ಟ್ ಮಾಡೋದಾಗಿರಲಿ, ಇಂಡಿವಿಜುವಾಲಿಟಿ ಸಪೋರ್ಟ್ ಮಾಡೋದಾಗಿರಲಿ, ಆ್ಯಂಡ್ ಈ ರೀತಿಯಾದ ಲಿವಿಂಗ್ ರಿಲೇಷನ್ಶಿಪ್ ಸಪೋರ್ಟ್ ಮಾಡೋದಾಗಿರಲಿ, ಪ್ರಾಸ್ಟಿಟ್ಯೂಷನ್ ಸಪೋರ್ಟ್ ಮಾಡೋದಾಗಿರಲಿ, ಈ ಥರ ತುಂಬ ವಿಷಯಗಳು ಬಂದುಬಿಟ್ಟು ನಮ್ಮ ಫ್ಯಾಮಿಲಿ ಸ್ಟ್ರಕ್ಚರಿಗೆ ಹಾರ್ಮ್ ಆಗೋ ರೀತಿಯಲ್ಲೇ ಇರುತ್ತೆ. ಬಟ್ ನಾವು ಅಂದ್ಕೊಳ್ತೀವಿ ಆ ಫ್ಯಾಮಿಲಿ ಸ್ಟ್ರಕ್ಚರಿಂದ ನಾವು ಹೊರಗೆ ಬಂದಾಗ ನಮಗೆ ರೆಸ್ಪಾನ್ಸಿಬಿಲಿಟೀಸ್ ಕಡಿಮೆ ಇರುತ್ತೆ, ಸೊ ದಟ್ ನಾವು ಸ್ವಲ್ಪ ಫ್ರೀಡಮ್ ಆಗಿ ಫೀಲ್ ಮಾಡ್ತೀವಿ, ಹಂಗಾಗಿ ಇದೆಲ್ಲದು ಒಳ್ಳೇದು ಅನ್ನೋ ರೀತಿಯಲ್ಲಿ ತುಂಬ ಜನ ಇದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಅದರ ಫ್ಯೂಚರ್ ಕಾನ್ಸಿಕ್ವೆನ್ಸಸ್ನ ನಮಗೆ ಯೋಚನೆ ಮಾಡ್ತಾ ಇಲ್ಲ. ಅದರಲ್ಲಿ ಇದು ಕೂಡ ಒಂದು. ಈ ಪ್ರಾಸ್ಟಿಟ್ಯೂಷನ್ ಅನ್ನೋದು ಏನಿದೆ ಇದು ಕಂಪ್ಲೀಟ್ಲಿ ಇಟ್ಸ್ ಬಿಗ್ಗೆಸ್ಟ್ ನೆಟ್ವರ್ಕ್. ಆ್ಯಕ್ಚುಲಿ ಗೌರ್ಮೆಂಟ್ ಕಂಪ್ಲೀಟಾಗಿ ಆಪೋಸಿಟ್ ನಿಂತ್ರೂ ಇದನ್ನು ಸದ್ಯಕ್ಕೆ ಇದನ್ನು ಹೀಲ್ ಮಾಡೋಕ್ಕಾಗಲ್ಲ, ತುಂಬ ಜನ್ರೇಷನ್ಸ್ ಬೇಕು ಇವಾಗಿಂದ ಕಂಪ್ಲೀಟಾಗಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರು. ಅದರಲ್ಲಿ ಇವರು ಇಷ್ಟು ಲಿಬ್ರಲ್ ಆಗಿ ಈ ವಿಷಯನ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಅದು ಕಂಪ್ಲೀಟಾಗಿ ಅದು ಒಂದು ಕಲ್ಚರ್ ಆಗಿ, ಅದು ಒಂದು ಕಮ್ಯುನಿಟಿಯಾಗಿ ಯಾವತ್ತೂ ನಮ್ಮ ಜೊತೆ ಟ್ರಾವೆಲ್ ಆಗ್ತಾನೆ ಇರುತ್ತೆ, ವಿಚ್ ಈಸ್ ನಾಟ್ ಸೇಫ್ ಅಲ್ವಾ. ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ನಾರ್ಮಲ್ ಆಗಿ ವಿಮೆನ್ಸ್ ಇದನ್ನು ಫೇಸ್ ಮಾಡಿರ್ತೀವಿ ನಾವು ನಾರ್ಮಲಿ, ಲೇಟ್ ನೈಟ್ ಶಿಫ್ಟ್ಸ್ ಆಗಿರಲಿ, ಈ ಥರ ನಾರ್ಮಲ್ ಆಗಿ ಒಂದು ಎಲ್ಲೋ ಒಂದು ಕಡೆ ನಿಂತಿರ್ತೀವಿ, ನಾವು ಯಾರಾದರೂ ಈ ರೀತಿಯಲ್ಲಿ ನಮ್ಮನ್ನು ಅಪ್ರೋಚ್ ಮಾಡಿದಾಗ ನೋ ವಿ ಆರ್ ನಾಟ್ ದಟ್ ಕೈಂಡ್ ಆಫ್ ವಿಮೆನ್ ಅನ್ನೋ ರೀತಿಯಲ್ಲಿ ನಾವು ಡಿಫೈನ್ ಮಾಡಿರ್ತೀವಿ ಅಥವಾ ಬೈದಿರ್ತೀವಿ, ಏನಾದರೂ ಒಂದಾಗಿರುತ್ತೆ. ಲೀಗಲೈಸ್ ಆದಮೇಲೆ ಏನಾಗುತ್ತಪ್ಪ ಅಂತಂದರೆ, ಹೌದಾ ಸಾರಿ ನಾನು ಯೂಶ್ವಲಿ ಅದು ಲೀಗಲ್ ಅನ್ನೋವಾಗ ಈಗ ಮೆನ್ಸು ಆ ಟೈಮಲ್ಲಿ ಸ್ವಲ್ಪ ನರ್ವಸ್ ಆಗಿ ಯಾಕೆ ಸಾರಿ ಕೇಳಿ ಹೋಗ್ತಾರೆ ಅಂತಂದರೆ ಅದು ಇಲ್ಲೀಗಲ್ ಅಂತ ತುಂಬ ಜನ ಇನ್ನೂ ನಂಬ್ಕೊಂಡಿರೋದ್ರಿಂದ. ಬಟ್ ಒನ್ಸ್ ಅದು ಯಾವಾಗ ಲೀಗಲ್ ನಾರ್ಮಲೈಸ್ ಅನ್ನೋ ರೀತಿಯಲ್ಲಿ ತುಂಬ ಜನಕ್ಕೆ ಅವೇರ್ನೆಸ್ ಬರುತ್ತೋ ಅವಾಗ ಅದ್ರಲ್ಲಿ ತಪ್ಪೇನಿದೆ, ನಾನು ಹಂಗೆ ಅಂದ್ಕೊಂಡೆ, ಇಫ್ ಯು ಆರ್ ನಾಟ್ ಹೇಳೋಗ್ರಿ ಅಂತ ಹೇಳ್ತಾರೆ. ತುಂಬಾ ಕ್ಯಾಶುವಲ್ ಆಗಿಬಿಡುತ್ತೆ, ತುಂಬ ಅಬ್ಯೂಸಲ್ಸ್ ಆಗುತ್ತೆ ಅದರಿಂದ. ಆ್ಯಂಡ್ ಎಲ್ಲರೂ ಒಂದು ಆಬ್ಜೆಕ್ಟಿಫೈಯಿಂಗ್ ಆಗಿ ನೋಡೋ ವಿಷಯ ಜಾಸ್ತಿ ಆಗುತ್ತೆ. ವಿಮೆನ್ಸ್ ಬಾಡಿ ಬಂದು ತುಂಬಾ ಆಬ್ಜೆಕ್ಟಿಫೈಯಿಂಗ್ ಆಗಿರೋ ವಿಷಯ ಅನ್ನೋ ರೀತಿಯಲ್ಲಿ, ತುಂಬ ಗ್ಲಾಮರಿಗೆ ಮಾತ್ರ ಇರೋ ವಿಷಯ ಅನ್ನೋ ರೀತಿಯಲ್ಲಿ ವಿಮೆನ್ಸ್ ಕೂಡ ನಮಗೆ ಸ್ಟಕ್ ಮಾಡಿಬಿಡ್ತಾರೆ ಯಾವಾಗ ಟೀನೇಜಿಂದಾನೆ. ಸೊ ಈ ರೀತಿ ತುಂಬ ವಿಷಯಗಳು ನಡೆಯುತ್ತೆ. ಆ್ಯಂಡ್ ಎಸ್, ಇವತ್ತು ಆದಷ್ಟು ತುಂಬ ಗವರ್ಮೆಂಟ್ ಸ್ಟ್ಯಾಂಡ್ನ ಅಥವಾ ಸೊಸೈಟಿ ಸ್ಟ್ಯಾಂಡ್ನ ನಾವು ಮಾತಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಇದರ ಹಿಂದೆ ಇರುವಂಥ ಮೆನ್ಸ್ ಪಾಯಿಂಟ್ ಆಫ್ ವ್ಯೂ ಅಥವಾ ನಮ್ಮ ಮೀಡಿಯಾ ಇದರಲ್ಲಿ ಯಾವ ರೀತಿಯಲ್ಲಿ ರೋಲ್ ಪ್ಲೇ ಮಾಡುತ್ತೆ, ಈ ರೀತಿ ತುಂಬ ವಿಷಯ ಇದೆ. ತುಂಬಾ ವೈಡ್ ಟಾಪಿಕ್ ಆ್ಯಕ್ಚುಲಿ. ಸೊ ಎಲ್ಲದೂ ಒಟ್ಟಿಗೆ ಬೇಡ, ನಾವು ಈ ವಿಷಯಗಳನ್ನು ಇವತ್ತೆಲ್ಲ ಕವರ್ ಮಾಡಿದ್ವಿ. ಇದ್ರ ಬಗ್ಗೆ ನಿಮ್ಗೆ ಏನು ಒಪಿನಿಯನ್ ಅನ್ಸುತ್ತೆ ಅಂತ ಕಮೆಂಟಲ್ಲಿ ಲೀವ್ ಮಾಡಿ. ಆ್ಯಂಡ್ ಈ ವಿಡಿಯೋ ಯಾರಿಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇದೇ ರೀತಿ ಆ್ಯಂಡ್ ಇದನ್ನು ಇನ್ನೊಂದು ಆಸ್ಪೆಕ್ಟಲ್ಲಿ ಖಂಡಿತವಾಗ್ಲೂ ಆದಷ್ಟು ಬೇಗ ನಾವು ರೆಫರ್ ಮಾಡಿ ಮಾತಾಡೋಕ್ಕೆ ಟ್ರೈ ಮಾಡೋಣ. ಆ್ಯಂಡ್ ಇದೇ ರೀತಿ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಟಾಪಿಕ್ ನಾನು ಮಾತಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ ಕಮೆಂಟಲ್ಲಿ ಮಾಡಿ, ಆದಷ್ಟು ಬೇಗ ಅದ್ರ ಬಗ್ಗೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಶಿಲ್ಪಾ ಸೈನಿಂಗ್ ಆಫ್ ಹಿಯರ್.